ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿಷಯದ ಎ ಹೀರೋ ಪಾಠದ ಥಿಂಕ್ ಅಬೌಟ್ ದ ಟೆಕ್ಸ್ಟ್ ಈ ಒಂದು ಪಾಠನ ಸಂಪೂರ್ಣ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ಅರ್ಥ ಆಯ್ತಾ? ಇದು ಎ ಹೀರೋ ಪಾಠದ ಮೇಲೆ ಎರಡನೇ ಪಾರ್ಟ್ ವಿಡಿಯೋ. ಈಗಲೇ ಒಂದೇ ವಿಡಿಯೋದಲ್ಲಿ ನಿಮಗೆ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು ಅವೆಲ್ಲ ಕ್ವಶನ್ ಆನ್ಸರ್ ಕೊಟ್ಟಿದ್ದಾನೆ. ಆ ಒಂದು ವಿಡಿಯೋನ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. ಆ ಒಂದು ವಿಡಿಯೋ ಲಿಂಕನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಾನೆ, ಹೋಗಿ ಚೆಕ್ ಮಾಡಿ. ಮಿಸ್ ಮಾಡಿ ಚೆಕ್ ಮಾಡಿ. ಅಲ್ಲಿ ಒಂದೇ ವಿಡಿಯೋದಲ್ಲಿ ನಾನು ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು ಎಲ್ಲ ಕ್ವಶನ್ಸು ಕವರ್ ಮಾಡಿದ್ದೀನಿ, ಆನ್ಸರ್ಸ್ ಎಲ್ಲ ಹೇಳಿದ್ದೀನಿ, ನೋಡ್ಕೊಂಬನ್ನಿ. ಇದು ಪಾರ್ಟು. ಈ ಒಂದು ಪಾರ್ಟಲ್ಲಿ ಥಿಂಕ್ ಅಬೌಟ್ ದ ಟೆಕ್ಸ್ಟು ಈ ಒಂದು ಪಾರ್ಟ್ನ ಸಂಪೂರ್ಣ ಕ್ವಶನ್ ಆನ್ಸರ್ ನೋಡ್ತಾ ಹೋಗೋಣ. ಓಕೆ, ಕೊನೆವರೆಗೆ ನೋಡಿ. ತುಂಬಾ ಈಸಿವೆ ಆನ್ಸರ್ಸು. ಮತ್ತು ನೀವು ಆರಾಮಾಗಿ ಓದಿ ನೆನ್ಪಿಟ್ಕೋಬೋದು ಮತ್ತು ನೋಟ್ಸ್ ಮಾಡ್ಕೋಬೋದು, ಬರ್ಕೊಳ್ಳಿ. ಓಕೆನಾ? ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ಇದೇ ರೀತಿ ನಿಮ್ಮ ಒಂದು SLC ಅನಾಲಿಸಿಸ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ನೋಟ್ಸ್ ಆಗಿರ್ಬೋದು, ಎಲ್ಲ ಪಾಠಗಳ ಕ್ವಶನ್ ಆನ್ಸರು, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಹಿಂದಿ, ಅಷ್ಟೇ ಅಲ್ಲದೆ ನಿಮ್ಮ ಅನಾಲಿಸಿಸ್ ಮುಗಿಯೋವರೆಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ಗಳು, ಟೆಸ್ಟ್ ಆಗಿರಲಿ, ಅರ್ಧ ವರ್ಷಕ್ಕಾಗಿರಲಿ, ಅನುಲ್ ಆಗಿರಲಿ, ಒಟ್ಟಿನಲ್ಲಿ ನಿಮ್ಮ SLC ಎಕ್ಸಾಮ್ ಮುಗಿಯೋವರೆಗೆ ಈ ಒಂದು ಚಾನಲ್ಲು 100% ಗ್ಯಾರಂಟಿ ಯೂಸ್ ಆಗಿ ಆಗ್ತದೆ. ಆದ್ದರಿಂದ ಯಾವುದನ್ನು ಕೂಡ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಿದಾರಾ? ಹಾಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೂ ಆನ್ಸರ್ನ ಕಳಿಸಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ಪಾರ್ಟ್ 1 ನೋಡ್ಕೊಂಬನ್ನಿ. ಇದು ಪಾರ್ಟ್ 2. ಇಲ್ಲಿ ನಾವು ಕೇವಲ ನೋಡ್ತಾ ಇರೋದು ಯಾವ ಕ್ವಶನ್ಸು? ಥಿಂಕ್ ಅಬೌಟ್ ದ ಟೆಕ್ಸ್ಟು ಕ್ವಶನ್ಸು. ಕ್ವಶನ್ ನಂಬರ್ 1 ನೋಡಿ. A report about a boy in the newspaper was an unexpected event in the Swami's life. Justify. Answer ನೋಡಿ. While reading the newspaper, Swami's father narrated a reported event to him that was about a brave lad who had an encounter with a tiger. The discussion about this encounter led to an unexpected turn in Swami's life. Question number 2. Swami made a comment on the newspaper report. Was he right? How did his view differ from that of his father? ಏನು ಕೇಳಿದರೆ, how did his view differ from that of his father? Answer ನೋಡಿ. Swami made a comment on the newspaper report. No, he was not right. But according to his belief, in order to face the tiger and fight with it meant that he should be grown up. For Swami, strength and age are important to fight. But Swami's father view was different. To support his view, he gave an example such as a man may have the strength of an elephant and yet be a coward if he doesn't fight at all, whereas another may have the strength of a straw, but if he has courage, he can do anything. In this way, the views of the father and the son differed. ಅವ್ರ ಫಾದರ್ ಏನು ಹೇಳ್ತಾರೆ? ಕರೇಜ್ ಬಗ್ಗೆ ಹೇಳ್ತಾರೆ. ಓಕೆನಾ? ಕರೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇನ್ನು ಕ್ವಶನ್ ನಂಬರ್ 3. ವಾಟ್ ಡಿಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಹಿಸ್ ಫಾದರ್? ಆನ್ಸರ್ ನೋಡಿ. ಫಸ್ಟ್ ಆಫ್ ಆಲ್, he tried to change the subject. So he said loudly and with great enthusiasm about the cricket club and the captain. But father interrupted at once. Then he pleaded with his father for a month's time to sleep alone. Father didn't accept this clause of Swami. Swami went quietly and secretly to his bed and covered himself with the blanket completely. He pretended to be asleep until his father came and instead to sleep in the office room. Swami gave many excuses that the office room was dusty, that scorpions may live there. Very important point ನೋಡಿ. ಡಸ್ಟಿ ಮತ್ತು ಸ್ಕಾರ್ಪಿನ್ಸು ಈ ಪಾಯಿಂಟ್ ಬರೀಬೇಕು, ಅವಾಗ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮತ್ತು ದ ರೂಮ್ ವಾಸ್ ಡಾರ್ಕ್ ಎಕ್ಸೆಟ್ರಾ ಈ ಪಾಯಿಂಟ್ಸ್ನ ಬರೀ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಬಟ್ ಆಲ್ ದೀಸ್ ಅಟೆಂಪ್ಟ್ಸ್ ಫೇಲ್ ಬಿಫೋರ್ ಹಿಸ್ ಫಾದರ್. ನೆಕ್ಸ್ಟ್ ಕ್ವಶನ್ ನಂಬರ್ 4. Why did Swami conclude that his father's proposition was frightful? Answer. Swami had a habit of sleeping beside his granny. He was afraid of sleeping alone. In this condition, Swami concluded that his father's proposition ಅಂದರೆ ಸಜೆಷನ್ ಅಂತ ಅರ್ಥ. ಸಜೆಷನ್ನು ನಿಮಗೆ ಡಿಫಾಲ್ಟ್ ಆದರೆ ಸಜೆಷನ್ ಅಂತ ಬಳಸಿ. was frightful, but he failed to convince his father. Next question number 5.
As the night advanced, Swami felt that something terrible would happen to him. What would it be? How would it happen? Answer: when he was in the office room at night, he remembered all the devil and ghost stories. He, his friend Mani had seen the devil in the banyan tree, and Muniswami's father spat out blood. These thoughts linked like a chain. Swami thought that something terrible would happen to him, and that the ghost may come and carry him away. All these thoughts made him ಏನಿದು ವೆಯ್ಟ್ ಮಾಡಿ ತೇಂಟತ ಆಗಿದೆ ನೋಡ್ಕೊಳ್ಳಿ, ಅಂದರೆ ಫಿಯರ್ ಅಂತ ಬರೀ ನಾವು ಮಿಸ್ಟೇಕ್ ಆಗಿದೆ, ಮೇಡ್ ಹಿಮ್ ಫಿಯರ್ ಅಂತ ಆಗಬೇಕದು. ಓಕೆ, ಕ್ವಶನ್ ನಂಬರ್ 6. ದೇರ್ ವಾಸ್ ಅಬ್ಸಲ್ಯೂಟ್ ಸೈಲೆನ್ಸ್ ಇನ್ ದ ರೂಮ್. ಇನ್ ಸ್ಪೈಟ್ ಆಫ್ ಇಟ್ ಸಮ್ ನಾಯ್ಸಸ್ ರೀಚ್ಡ್ ಸ್ವಾಮೀಸ್ ಏರ್ಸ್. ವಾಟ್ ವೇರ್ ದೇ? ಆನ್ಸರ್: though there was absolute silence in the room, Swami heard the very important point 2 ticking of the clock, rustle of trees, snoring sounds, and the night insects humming. Next number 7. narrate. ಸ್ವಾಮೀಸ್ ಸ್ವಲ್ಪ ಫಾಸ್ಟಿಗೆ ಹೇಳ್ತೀನಿ, ಯಾಕಂದರೆ ಇನ್ನೂ ಕ್ವಶನ್ಸ್ ಇವೆ, ಎಲ್ಲನೂ ಕವರ್ ಮಾಡಬೇಕು. ನಿಮಗೆ ಸ್ಲೋ ಬೇಕು ಅನ್ನೋರು ವಿಡಿಯೋನ ಪಾಸ್ ಮಾಡಿ ಓದ್ಕೋಬೋದು ಅಥವಾ ಬರ್ಕೋಬೋದು. ಓಕೆನಾ? ನರೇಟ್ ಸ್ವಾಮೀಸ್ ಡ್ರೈಟ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್. Swami thought the crouching under the bench was safe, compact and reassuring. He shut his eyes tight and covered himself in his blanket. When he was asleep, he was disturbed by nightmares. Very important point 2. He was disturbed by nightmares. In his dream, a tiger was chasing him, and he could hear the loud thud and scratching sound. Swami tried to open his eyes, but it would not open. The nightmare continued and he groaned in despair. Question number 8. How was Swami honored by his classmates, teacher, and the headmaster? Answer: Swami became a hero overnight. The next day morning, congratulations were showered on him. His classmates looked at him with great respect. His teachers patted his back and felt very proud of him. The headmaster praised him as he was a real scout. Even the police were grateful to him for it. ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ನು, ವೆರಿ ಇಂಪಾರ್ಟೆಂಟು. ಪ್ರತಿ ವರ್ಷ ಕೇಳ್ತಾನೆ ಇದ್ದಾರೆ ಈ ಕ್ವಶನ್ನು. ನಿಮ್ಮ ಟೆಸ್ಟಲ್ಲಿ ಕೇಳ್ಬೋದು ಅಥವಾ ಮಿಡ್ಟರ್ಮಲ್ಲಿ ಕೇಳ್ಬೋದು, ನೋಡ್ಕೊಳ್ಳಿ. ಇನ್ನು 9. ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್? ಆನ್ಸರ್: ಫಾದರ್ ವಾಂಟೆಡ್ ಸ್ವಾಮಿ ಟು ಸ್ಲೀಪ್ ಅಲೋನ್ ಇನ್ ದ ಆಫೀಸ್ ರೂಮ್ to prove that courage is everything. According to Swami, age and strength was more important in adventurous tasks. But according to Swami's father, strength and age were not so important. Courage was the most important quality. To prove that Swami also had courage, he had to sleep alone in the office room. ಸ್ವಲ್ಪ ಮಿಸ್ಟೇಕ್ ಇರುತ್ತೆ, ಸ್ಪೆಲ್ಲಿಂಗು ನೋಡ್ಕೋಬೋದು ನೀವು, ಟೈಪ್ ಮಾಡೋಕೆ ಮಿಸ್ಟೇಕ್ ಇರ್ತವೆ. ಓಕೆನಾ? ಅಷ್ಟೊಂದಿಲ್ಲ, ಎಲ್ಲರೂ ಒಂದಷ್ಟೇ. ಕ್ವಶನ್ ನಂಬರ್ 10. Who do you think was wiser, Swami or his father? Justify your preference. Answer ನೋಡಿ. It is very difficult to say who between the father and the son was wiser. Swami seems to be a boy with worldly knowledge. His point that no boy can fight with a tiger is right. Father is wise in his own way, for he wants his son to become bit older and more independent. Bolder ಆಗಬೇಕದು, bolder and more independent. That is why he dislikes the boy sleeping beside his grandmother. ಇದು ಕೂಡ ಇಂಪಾರ್ಟೆಂಟು. ಇನ್ನು ಕ್ವಶನ್ ನಂಬರ್ 11. Why did Swami feel relieved at the end? When father returned home from the club that night, he asked his wife about Swami. Swami as usual had slept beside his granny. Father thought that Swami slept before he could return home so as to avoid him. So he said that he was very clever. For that mother lost her temper and supported Swami and said that he can sleep wherever he likes. That there is no need to take such a risk to the boy's life again. Father mumbled that if Swami was spoiled, there is to be no blame on him. By hearing this conversation, Swami felt relieved. Question number 12. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಸಪೋಸ್ ಯು ಆರ್ ಸ್ವಾಮಿ ಆಫ್ ದ ಸ್ಟೋರಿ. ರೈಟ್ ಎ ಬ್ರೀಫ್ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ಹೌ ಯು ಹೆಲ್ಪ್ ಟು ಕ್ಯಾಚ್ ಎ ಬರ್ಗ್ಲರ್ ಇನ್ ಯುವರ್ ಹೌಸ್.
ನೋಡ್ಕೊಳ್ಳಿ. ಇನ್ನೇನು ಅಷ್ಟೊಂದು ಕೇಳ್ತಾರಲ್ಲ ಗೊತ್ತಿಲ್ಲ, ಆದರೂ ಓದ್ಕೊಂಡ್ರೆ ಹೆಲ್ಪ್ ಆಗ್ಬೋದು ಎಕ್ಸಾಮ್ಗೆ. ನೋಡಿ ಈ ರೀತಿ ಹಾಕಬೇಕು. 10th ಏಪ್ರಿಲ್ 2017. ನಿಮಗೆ ಇಷ್ಟ ಯಾವುದು ಡೇಟ್ ಬೇಕಾದ್ರೆ ಹಾಕ್ಬೋದು ನೀವು. ಮಾಲ್ಗುಡಿ. ಮೈ ಡಿಯರ್ ರಾಜು, ಹೌ ಆರ್ ಯು? ಐ ಆಮ್ ಫೈನ್ ಆ್ಯಂಡ್ ಮೈ ಪೇರೆಂಟ್ಸ್ ಟು. ಇದು ಎಕ್ಸಾಂಪಲು ನಿಮ್ಮದೇ ಸ್ವಂತದಲ್ಲಿ ಬರಿಬೋದು, ಸ್ವಂತವಾಗಿ ಬರಿಬೋದು. ಮೈ ಗ್ರ್ಯಾನಿ ಆಸ್ಕ್ ಯು ಆಫ್ಟೆನ್, ಹೌ ಈಸ್ ಯುವರ್ ಸ್ಕೂಲ್ ಆ್ಯಂಡ್ ಫ್ರೆಂಡ್ಸ್? ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್. Last week my dad ordered me to sleep in his office room alone. You know that till today I sleep beside my granny. I was very much afraid, but I had to obey my dad. I slept alone in his office room. When I was asleep, I heard a sound. I got up and saw that there was something moving towards me. I hugged it and beat it with all my strength. There was a cry. On hearing the cry, my dad, servant and family members came and caught the person. To our surprise, he was notorious burglar important, and like this I helped to catch the burglar, though it was not my intention. I am expecting your early reply. Convey my regards to your family members. Your loving friend Swami. Question number 13. Some words describing the characters of the story a hero are given in the brackets. Put them in the appropriate columns. ಓಕೆ, ಕ್ವಶನ್ ಇದೆ ಬುಕ್ಕಲ್ಲಿ ನೋಡ್ಕೊಳ್ಳಿ. ನಾನಿಲ್ಲಿ ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ. ಸ್ವಾಮಿ ಸ್ಪದರು ಅವರ ವ್ಯಕ್ತಿತ್ವ ಅಂಥದ್ದು ಕೇಳಿದ್ದಾರೆ. ಕ್ಯಾರೆಕ್ಟರು ಏನು? ಡಿಸಿಪ್ಲಿನಡು ಮತ್ತು ಅಥೋರೇಟಿವ್. ಇನ್ನು ಮದರು ಕೇರಿಂಗು, ಪ್ರೊಟೆಕ್ಟಿವ್. ಗ್ರ್ಯಾನಿ ಏನು? ಇನ್ನೋಸೆಂಟು. ಸ್ವಾಮಿ ಟ್ರಿಕ್ಕಿ, ಹೆಲ್ಪ್ಲೆಸ್, ನರ್ವಸ್. ನೆಕ್ಸ್ಟು ಎನ್ರಿಚ್ ಯುವರ್ ವೊಕ್ಯಾಬ್ಯುಲರಿ ಕ್ವಶನ್ ಕೇಳಿದ್ದಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ವರ್ಡ್ಸು. ವಿ ಹ್ಯಾಡ್ ಡ್ಯಾಶ್ ಮೆನಿ ಆ್ಯಪಲ್ಸ್ ಟು ಕ್ಯಾರಿ. ಯಾವುದು ಸರಿಯಾದ ಉತ್ತರ? ಟು ಮೀನಿಂಗ್ ಏನು? ತುಂಬ ಅಂತ ಅರ್ಥ ಆಯ್ತಾ? ವಿ ಹ್ಯಾಡ್ ತುಂಬ, ಮೆನಿ ಆ್ಯಪಲ್ಸ್ ಟು ಕ್ಯಾರಿ. ನೆಕ್ಸ್ಟು ಎರಡನೇದು, ಐ ಡ್ಯಾಶ್ ಎ ಹಾರ್ಸ್ ಎಟ್ ದ ಮರೀನಾ ಬೀಚ್. ಏನಾಗಬೇಕು? ರೋಡ್ ಆಗಬೇಕು. ಸ್ಪೆಲ್ಲಿಂಗು ROD. ಐ ರೋಡ್ ಎ ಹಾರ್ಸ್ ಎಟ್ ದ ಮರೀನಾ ಬೀಚ್. ರೋಡ್ ಬೇರೆ, ಓಕೆನಾ? ಇನ್ನು ಡಿಡ್ ಯು ಹ್ಯಾವ್ ಎ ಡ್ಯಾಶ್ ಫಾರ್ ಎ ಲಂಚ್. ಏನಿದು? PER ಸರಿಯಾದ ಉತ್ತರ, ಫೇರ್. ದ ಬುಕ್ಸ್ ಆರ್ ಓವರ್ ಡ್ಯಾಶ್ ಆನ್ ದ ಶೆಲ್ಫ್. ಯಾವುದು? ಓವರ್ ದೇರ್. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಬೈ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಆ್ಯಂಡ್ ಕಂಪ್ಲೀಟ್ ದ ಸ್ಟೋರಿ. ನೋಡ್ಕೊಳ್ಳಿ, ಎಲ್ಲ ಕಂಪ್ಲೀಟ್ ಆಗಿದೆ. ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿ ನೀವು ಓದ್ಕೊಳ್ಳಿ. ಇದನ್ನೆಲ್ಲ ಓದ್ಕೋದ್ರೆ ತುಂಬ ನಿಲ್ಲಂತ ಆಗ್ತದೆ. ನೋಡಿ, ಇವಾಗಲೇ 12 ನಿಮಿಷ ಆಯಿತು ವಿಡಿಯೋ. ಓಕೆ, ವಿಡಿಯೋನ ಪಾಸ್ ಮಾಡಿ ಬರ್ಕೋಬೋದು, ಅಥವಾ ಇಲ್ಲಿ ಓದ್ಕೋತೀನಿ ಓದ್ಕೋಬೋದು. ನಂತರ ಮೂರನೇದು, ಎಲ್ಲ ಕವರ್ ಮಾಡ್ತೀನಿ. ಮತ್ತು ನನಗೆ ಬೇರೆ ಪಾರ್ಟ್ ಮಾಡಿದರೆ ಒಂದು ವಿಡಿಯೋ ನಿಮಗೆ ಸಿಗಲ್ಲ. ಸೊ ಎಲ್ಲ ಕವರ್ ಮಾಡ್ತೀನಿ, ಓಕೆನಾ? ಸ್ಕ್ರ್ಯಾಂಬಲ್ ದ ಲೆಟರ್ಸ್ ಟು ಫಾರ್ಮ್ ವರ್ಡ್. ಸಿ ದ ಮೀನಿಂಗ್ ಕ್ಲೂಸ್ ಇನ್ ದ ಬ್ರ್ಯಾಕೆಟ್ಸ್. ನೋಡಿ, ಫ್ರೇಜ್ ಕೊಟ್ಟಿದ್ದಾರೆ. ಏನಾಗಬೇಕು? ಫ್ಲ್ಯಾಟರ್ ಆಗಬೇಕು. ಎರಡನೇದು ಡೌಟ್ ಆಗಬೇಕು. ಮೂರನೇದು ಟ್ರೆಜಿಡಿ ಆಗಬೇಕು. ನಾಲ್ಕನೇದು ಫ್ರ್ಯಾಗ್ಮೆಂಟ್ ಆಗಬೇಕು. ಐದನೇದು ಅಲ್ಕ್ರೆಟ್ ಆಗಬೇಕು. ನೆಕ್ಸ್ಟ್ ಆರನೇದು ಸ್ಕ್ಯಾರ್ಸಿಟಿ ಆಗಬೇಕು. ಏಳನೇದು ಸಿಂಪತಿ ಆಗಬೇಕು, ಸಿಂಪತಿಕ್ ಆಗಬೇಕು. ನೆಕ್ಸ್ಟು ರೀಡ್ ಆ್ಯಂಡ್ ರೆಸ್ಪಾಂಡ್. ಟಾಸ್ಕ್ ಕೊಟ್ಟಿದ್ದಾರೆ ಇಲ್ಲಿ, ಟಾಸ್ಕ್. ಆಮೇಲೆ ಕ್ವಶನ್ ಕೇಳಿದ್ದಾರೆ, ಓದ್ಕೊಳ್ಳಿದ್ನ. ಎ ಮ್ಯಾನ್ ವೆಂಟ್ ಟು ಎನ್ ಅಸ್ಟ್ರೋಲಜರ್ ಕಮ್ ಮೈ ಚೈಲ್ಡ್, ಯುವರ್ ನೇಮ್ ಈಸ್ ಸೂರಜ್ ಖಾನಾ. ಎಸ್ ಇಂಡೀಡ್. ಅಸ್ಟ್ರೋಲಜರ್, ಯು ಹ್ಯಾವ್ 2 sons and 2 daughters. ಖಾನಾ, ಹೌ ಟ್ರೂ. ಅಸ್ಟ್ರೋಲಜರ್, ಯು ಬೋಟ್. ಅಸ್ಟ್ರೋಲಜರ್ ಅಂದರೆ ಏನು ನಿಮ್ಗೆ ಗೊತ್ತಿಲ್ಲ ಅನ್ಕೋತೇನೆ. ಯಾರು ಜಾತಕ ಹೇಳ್ತಾರಲ್ಲ ಅವರು, ಜಾತಕ ಹೇಳೋರು ಅಸ್ಟ್ರೋಲಜರ್ ಕರೀತಾರೆ, ಅಸ್ಟ್ರೋಲಜರ್. ಯು ಬೋಟ್ 4 kilos of sugar and 5 kilos of rice yesterday, and there are 5 members of your household remaining after your parents passed away. Kana, I am impressed, but can you tell me about my future? Astrologer, ಜಾತಕ ಹೇಳೋರು ನಿಮ್ಮ ಫ್ಯೂಚರ್ ಬಗ್ಗೆ ಹೇಳ್ತಾರಲ್ಲ. ಓಕೆ, ದೆನ್ ಕಮ್ ಬ್ಯಾಕ್ ವಿತ್ ಯುವರ್ ಹಾರ್ಸ್ಕೋಪ್ ಬುಕ್ಲೆಟ್ ಟುಮಾರೋ ಆ್ಯಂಡ್ ಹಿಯರ್ ಟೇಕ್ ಯುವರ್ ರೇಷನ್ ಕಾರ್ಡ್ ಬ್ಯಾಕ್. ಅರ್ಥ ಆಯ್ತಾ? ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನಂಬರ್ 1, ಮಿಸ್ಟರ್ ಖಾನಾ ವಾಸ್ ಸರ್ಪ್ರೈಸ್ಡ್ ಎಟ್ ದ ಅಸ್ಟ್ರೋಲಜರ್ಸ್ ಪ್ರಿಡಿಕ್ಷನ್. ವಾಟ್ ಮೇಡ್ ಹಿಮ್ ಫೀಲ್ ಸೊ? ನೋಡ್ಕೊಳ್ಳಿ ಆನ್ಸರ್. ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 2, ವೈ ವಾಸಂಟ್ ದ ಅಸ್ಟ್ರೋಲಜರ್ ಏಬಲ್ ಟು ಪ್ರಿಡಿಕ್ಟ್ ಮಿಸ್ಟರ್ ಖಾನಾ ಫ್ಯೂಚರ್ ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ಥರ್ಡ್ ಕ್ವಶನ್ನು, ಇನ್ ದ ಕನ್ವರ್ಸೇಷನ್ ಗಿವ್ ಅಬೋ ಹೂ ಡು ಯು ಥಿಂಕ್ ಹ್ಯಾಸ್ ಬೆಟರ್ ಕಾಮನ್ ಸೆನ್ಸ್. ಟಾಸ್ಕ್ 2 ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇದನ್ನು ಕೊಟ್ಬಿಟ್ಟು ಕ್ವಶನ್ ಕೇಳಿದ್ದಾರೆ, ಆನ್ಸರ್ ಇದೆ ನೋಡ್ಕೊಳ್ಳಿ.
ಅದಾದಮೇಲೆ ಲರ್ನ್ ಗ್ರಾಮರ್ ಥ್ರೂ ಕಮ್ಯುನಿಕೇಷನ್. ಸಮ್ ಸೆಂಟೆನ್ಸ್ ಆರ್ ಗಿವೆನ್ ಬಿಲೋ. ಸೆಂಟೆನ್ಸ್ ಕೊಟ್ಟಿದ್ದಾರೆ, rewrite them beginning with the clue given in the brackets. ಇನ್ನು ಬಿ, ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್. ನೋಡ್ಕೊಳ್ಳಿ, ಆನ್ಸರ್ ಕೊಟ್ಟಿದ್ದೀನಿ. ಈಸ್ ಇಟ್ ಆಲ್ ರೈಟ್ ಇಫ್ ಐ ಸಿಟ್ ಹಿಯರ್, ಬಿಗಿನ್ ವಿತ್ ಕುಡ್. ಫಂಕ್ಷನ್ ಸೀಕಿಂಗ್ ಪರ್ಮಿಷನ್. ಸೆಂಟೆನ್ಸ್ ರಿಟರ್ನ್ ಏನು, ಕುಡ್ ಐ ಸಿಟ್ ಹಿಯರ್ ಆಗಬೇಕು. ಪ್ಲೀಸ್ ರಿಟರ್ನ್ ಮೈ ಲೈಬ್ರರಿ ಬುಕ್ಸ್, ಬಿಗಿನ್ ವಿತ್ ಏನಾಗಬೇಕು, ವಿಲ್ ಆಗಬೇಕು. ವಿಲ್ ಯು ಪ್ಲೀಸ್ ರಿಟರ್ನ್ ಮೈ ಲೈಬ್ರರಿ ಬುಕ್ಸ್, ಫಂಕ್ಷನ್ ಏನು, ರಿಕ್ವೆಸ್ಟು. ಸೆಕೆಂಡ್ ಏನು, ದ ಫೈಲ್ಸ್ ಆರ್ ಹೆವಿ, ಐ ವಿಲ್ ಕ್ಯಾರಿ ದೆಮ್ ಫಾರ್ ಯು. ಇಲ್ಲಿ ಏನು ಬರಬೇಕು, ವುಡ್ ಬರಬೇಕು. ವುಡ್ ಯು ಮೈಂಡ್ ಇಫ್ ಐ ಕ್ಯಾರಿ ದೀಸ್ ಫೈಲ್ಸ್ ಫಾರ್ ಯು, ಫಂಕ್ಷನ್ನು ಆಫರಿಂಗ್ ಹೆಲ್ಪ್. ಥರ್ಡ್ ಒನ್ನು, ದ್ಯಾಟ್ಸ್ ಯುವರ್ ಎಸ್ಸೆ, ಪರ್ಹ್ಯಾಪ್ಸ್ ಯು ಹ್ಯಾವ್ ನೋ ಅಬ್ಜೆಕ್ಷನ್ ಇಫ್ ಐ ಸಿ ಇಟ್, ಬಿಗಾನ್ ವಿತ್ ಮೇ ಆಗಬೇಕು. ಇಫ್ ಯು ಹ್ಯಾವ್ ನೋ ಅಬ್ಜೆಕ್ಷನ್ ಮೇ ಐ ಸಿ ಯುವರ್ ಎಸ್ಸೆ ಆಗಬೇಕು. ಫಂಕ್ಷನ್ ಏನು, ಸೀಕಿಂಗ್ ಪರ್ಮಿಷನ್. ಇದು ಕೂಡ ಇಂಪಾರ್ಟೆಂಟು. ನಾಲ್ಕನೇದು, ಲೆಟ್ ಮಿ ಸ್ವಿಚ್ ಆನ್ ದ ಫ್ಯಾನ್. ಓಕೆ, ಬಿಗೈನ್ ವಿತ್ ಡು ಯು ಆಗಬೇಕು. ಡು ಯು ವಾಂಟ್ ಮೀ ಟು ಸ್ವಿಚ್ ಆನ್ ದ ಫ್ಯಾನ್, ಫಂಕ್ಷನ್ ಆಫರಿಂಗ್ ಅಸಿಸ್ಟೆನ್ಸ್. ಇನ್ನು ಫಿಫ್ತ್ ಒನ್ನು, ಬ್ರಿಂಗ್ ದ ಬುಕ್ಸ್ ಟು ಮೈ ಆಫೀಸ್, ಬಿಗೈನ್ ವಿತ್ ವುಡ್ ಯು ಆಗಬೇಕು. ವುಡ್ ಯು ಮೈಂಡ್ ಬ್ರಿಂಗಿಂಗ್ ದ ಬುಕ್ಸ್ ಟು ಮೈ ಆಫೀಸ್, ಫಂಕ್ಷನು ರಿಕ್ವೆಸ್ಟು. ಸೊ ಇಷ್ಟ ಆದರೆ ನಿಮ್ಮ ಒಂದು ಹೀರೋ ಲೆಸನ್ನ ಕಂಪ್ಲೀಟ್ ಆನ್ಸರ್ಸು ಮುಗಿತವೆ. ಅರ್ಥ ಆಯ್ತಾ? ಕಂಪ್ಲೀಟ್ ಆನ್ಸರ್ಸು ಮುಗಿತವೆ. ಇದು ಎರಡನೇ ಪಾರ್ಟು. ಪಾರ್ಟ್ 1 ಯಾರು ನೋಡ್ಕೊಂಬನ್ನಿ, ಅಲ್ಲೆಲ್ಲ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಹಾಕಿದ್ದೀನಿ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗು. ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗ್ರ್ಯಾಂಡ್ ಕ್ಲೈಮ್ಸೆಟ್ರಿ ಆ ಒಂದು ಪೊಯಮ್ನ ಸಂಪೂರ್ಣ ಕ್ವಶನ್ ಆನ್ಸರ್ ಕೊಡ್ತೇನೆ. ವೇಟ್ ಮಾಡಿ, ಆಲ್ಮೋಸ್ಟ್ ಬೇಗನೆ ಹಾಕ್ತೀನಿ. ಒಟ್ಟಿನಲ್ಲಿ ನಿಮಗೆ ಕಮೆಂಟ್ ಕೂಡ ಮಾಡಿ, ನಿಮಗೆ ಯಾವ ವಿಷಯದ ಬೇಕು ನೋಟ್ಸು ಕಮೆಂಟ್ ಹಾಕಿ. ಸೊ ಅವೆಲ್ಲ ಪಾರ್ಟ್ ಆನ್ಸರ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಮತ್ತು ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನೆಕ್ಸ್ಟ್ ವಿಡಿಯೋಗಳು ಸಿಗ್ತವೆ ನಿಮಗೆ. ಸೊ ಮಿಸ್ ಮಾಡ್ಕೊಳ್ಳಿ. ಮತ್ತು ನಿಮಗೆಲ್ಲ ಡೌಟ್ ಇರೋ ಕಮೆಂಟ್ ಹಾಕಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.